ಎಲ್ರಿಗೂ ನಮಸ್ಕಾರ. ಆರ್ಸಿ ಸರಣಿಯ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತು ವಿದ್ಯುತ್ ಅಂಶದ ಮಾಪನ. ರೆಸಿಸ್ಟರ್ ಆರ್ ವೈರ್ ಸುರುಳಿ ಪ್ರಕಾರವಾಗಿರಲಿ ಮತ್ತು ಮೌಲ್ಯವು 1.5 ಆಂಪ್ಸ್ನಲ್ಲಿ 100 ಓಮ್ಸ್ ಆಗಿರಲಿ. ಕೆಪಾಸಿಟರ್ ಸಿ ವಿದ್ಯುತ್ ವಿಚ್ಛೇದದ ಪ್ರಕಾರವಾಗಿರಲಿ ಮತ್ತು 8 MFD ಮಿಲಿಫೆರಾಡ್ 250 ವೋಲ್ಟ್. ಮಲ್ಟಿಮೀಟರ್ ಬಳಸಿ ಕೆಪಾಸಿಟರ್ ಉತ್ತಮ ಸ್ಥಿತಿಗಾಗಿ ಪರಿಶೀಲಿಸಿ. ಮಲ್ಟಿಮೀಟರ್ನೊಂದಿಗೆ ಕೆಪಾಸಿಟರ್ ಅನ್ನು ಪರೀಕ್ಷಿಸಲು 10K ಮತ್ತು 1 ಓಮ್ಸ್ಗಿಂತ ಹೆಚ್ಚಿನ ಓಮ್ಸ್ ಶ್ರೇಣಿಯಲ್ಲಿ ಓದಲು ಮೀಟರ್ ಅನ್ನು ಹೊಂದಿಸಿ. ಮೀಟರ್ ಅನ್ನು ಸ್ಪರ್ಶಿಸಿ ಕೆಪಾಸಿಟರ್ನಲ್ಲಿ ಅನುಗುಣವಾದ ಲೀಡ್ಗಳಿಗೆ ಕಾರಣವಾಗುತ್ತದೆ. ಕೆಂಪು ಬಣ್ಣದಿಂದ ಧನಾತ್ಮಕ ಮತ್ತು ಕಪ್ಪು ಋಣಾತ್ಮಕವಾಗಿರುತ್ತದೆ. ಮೀಟರ್ ಶೂನ್ಯದಿಂದ ಪ್ರಾರಂಭವಾಗಬೇಕು ಮತ್ತು ನಂತರ ನಿಧಾನವಾಗಿ ಅನಂತತೆಯ ಕಡೆಗೆ ಚಲಿಸಬೇಕು. ರೆಸಿಸ್ಟರ್ ಆರ್ ಮತ್ತು ಕೆಪಾಸಿಟರ್ ಸಿ ಸರಣಿಯನ್ನು ಪರಸ್ಪರ ಸಂಪರ್ಕಿಸಿ. ಆರ್ಸಿ ಸರ್ಕ್ಯೂಟ್. ಆರ್ಸಿ ಸರ್ಕ್ಯೂಟ್ನೊಂದಿಗೆ ಸರಣಿಯಲ್ಲಿ ಆಮ್ಮೀಟರ್, ವ್ಯಾಟ್ ಮೀಟರ್ ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ ಅನ್ನು ಸಂಪರ್ಕಿಸಿ. ವ್ಯಾಟ್ ಮೀಟರ್ಗಳು ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ಗಳ ಪ್ರಸ್ತುತ ಮತ್ತು ವೋಲ್ಟೇಜ್ ಸುರುಳಿಗಳನ್ನು ಕ್ರಮವಾಗಿ ಸರ್ಕ್ಯೂಟ್ನಲ್ಲಿ ಸರಣಿಯಲ್ಲಿ ಮತ್ತು ಸಮಾನಾಂತರವಾಗಿ ಸಂಪರ್ಕಿಸಬೇಕು. 3 ವೋಲ್ಟ್ ಮೀಟರ್ಗಳನ್ನು ವಿ ಅನ್ನು ಸರ್ಕ್ಯೂಟ್ಗೆ ಸಮಾನಾಂತರವಾಗಿ ಮತ್ತು ವಿಆರ್ ಮತ್ತು ವಿಸಿ ಅನ್ನು ಕ್ರಮವಾಗಿ ಪ್ರತಿರೋಧ ಆರ್ ಮತ್ತು ಕೆಪಾಸಿಟರ್ ಸಿಗೆ ಸಮಾನಾಂತರವಾಗಿ ಸಂಪರ್ಕಿಸಿ. ಎಂಸಿಬಿ ಅಥವಾ ಡಿಪಿಎಸ್ಟಿ ಸ್ವಿಚ್ ಮೂಲಕ ಎಸಿ ಪೂರೈಕೆಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ಎಂಸಿಬಿ ಅಥವಾ ಡಿಪಿಎಸ್ಟಿ ಸ್ವಿಚ್ ಆನ್ ಮಾಡುವ ಮೂಲಕ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಿ. ಆಮ್ಮೀಟರ್, ವೋಲ್ಟ್ ಮೀಟರ್ಗಳು ವಿ, ವಿಆರ್ ಮತ್ತು ವಿಸಿ, ವ್ಯಾಟ್ ಮೀಟರ್ ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ನ ರೀಡಿಂಗ್ಸ್ಗಳನ್ನು ಕೋಷ್ಟಕದಲ್ಲಿ ಗಮನಿಸಿ. ವೋಲ್ಟೇಜ್ ವಿ, ವಿಆರ್, ವಿಸಿ ವೆಕ್ಟರ್ ಮೊತ್ತಕ್ಕೆ ಸಮನಾಗಿರಬೇಕು ಎಂದು ಖಚಿತಪಡಿಸಿಕೊಳ್ಳಿ. ಈಗ ವ್ಯಾಟ್ ಮೀಟರ್, ವೋಲ್ಟ್ ಮೀಟರ್ ಮತ್ತು ಆಮ್ಮೀಟರ್ ರೀಡಿಂಗ್ಸ್ಗಳಿಂದ ವಿದ್ಯುತ್ ಅಂಶವನ್ನು ಲೆಕ್ಕಾಚಾರ ಮಾಡಿ. ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸಿ. ಕಾಸ್ ಪೈ W/VI. ಲೆಕ್ಕಾಚಾರದ ಮೌಲ್ಯವನ್ನು ಪವರ್ ಫ್ಯಾಕ್ಟರ್ ಮೀಟರ್ ಓದುವಿಕೆಯೊಂದಿಗೆ ಹೋಲಿಕೆ ಮಾಡಿ ಮತ್ತು ಅವು ಸರಿಸುಮಾರು ಸಮಾನವಾಗಿವೆ ಮತ್ತು ಮೌಲ್ಯವು ಪ್ರಮುಖ ವಿದ್ಯುತ್ ಅಂಶದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸೂತ್ರವನ್ನು ಬಳಸಿಕೊಂಡು ಸರ್ಕ್ಯೂಟ್ ಸೇವಿಸುವ ಒಟ್ಟು ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. P/VI cos pi. ರೆಸಿಸ್ಟರ್ ಆರ್ ಮತ್ತು ಕೆಪಾಸಿಟರ್ ಸಿ ಅನ್ನು ವಿಭಿನ್ನ ಮೌಲ್ಯಗಳೊಂದಿಗೆ ಹೊಂದಿಸಿ ಮತ್ತು ಇಲ್ಲಿಯವರೆಗೂ ಅದೇ ವಿಧಾನವನ್ನು ಅನುಸರಿಸಿ. ಆರ್ಎಲ್ಸಿ ಸರಣಿಯ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತು ವಿದ್ಯುತ್ ಅಂಶದ ಅಳತೆಗಳು. ರೆಸಿಸ್ಟರ್ ಆರ್ 500 ಓಮ್ಗಳು ಮತ್ತು 2.5 ಆಂಪಿಯರ್ಗಳ ಮೌಲ್ಯದೊಂದಿಗೆ ವೈರ್ ಸುರುಳಿಯ ಪ್ರಕಾರವಾಗಿರಲಿ. ಪ್ರಚೋದಕ ಎಲ್ 40 ವ್ಯಾಟ್ ಟ್ಯೂಬ್ ಲೈಟ್ ಚಾಕ್ ಆಗಿರಲಿ ಮತ್ತು ಕೆಪಾಸಿಟರ್ C4 MFD ಮೌಲ್ಯದೊಂದಿಗೆ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಆಗಿರಲಿ. ಆರ್ಎಲ್ಸಿ ಸರಣಿಯ ಸರ್ಕ್ಯೂಟ್ ಅನ್ನು ರೂಪಿಸಲು ರೆಸಿಸ್ಟರ್ ಆರ್, ಇಂಡಕ್ಟರ್ ಎಲ್ ಮತ್ತು ಕೆಪಾಸಿಟರ್ ಸಿ ಎಲ್ಲವನ್ನೂ ಸರಣಿಯಲ್ಲಿ ಸಂಪರ್ಕಿಸಿ. ಆಮ್ಮೀಟರ್, ವ್ಯಾಟ್ ಮೀಟರ್ ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ ಅನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿ. ವೋಲ್ಟ್ ಮೀಟರ್ ವಿ ಅನ್ನು ಸರ್ಕ್ಯೂಟ್ಗಳೊಂದಿಗೆ ಸಮಾನಾಂತರವಾಗಿ ಸಂಪರ್ಕಿಸಿ. ಉಳಿದ 3 ವೋಲ್ಟ್ ಮೀಟರ್ಗಳನ್ನು ವಿಆರ್, ವಿಐ ಮತ್ತು ವಿಸಿ ಸಂಪರ್ಕಿಸಿ. ಪ್ರತಿಯೊಂದು 0ದಿಂದ 300 ವೋಲ್ಟ್ಗಳವರೆಗೆ ಪ್ರತಿರೋಧಕಗಳು ಆರ್, ಇಂಡಕ್ಟರ್ ಚಾಕ್ ಕಾಯಿಲ್ ಎಲ್ ಮತ್ತು ಕೆಪಾಸಿಟರ್ ಸಿಗೆ ಸಮಾನಾಂತರವಾಗಿ ಕ್ರಮವಾಗಿ. ಎಂಸಿಬಿ ಮೂಲಕ ಎಸಿ ಪೂರೈಕೆಯನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿ. ಎಂಸಿಬಿಯನ್ನು ಆನ್ ಮಾಡಿ. ಆಮ್ಮೀಟರ್ಗಳು, ವ್ಯಾಟ್ ಮೀಟರ್ಗಳು ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ಗಳಿಂದ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ಕೋಷ್ಟಕದಲ್ಲಿನ ಎಲ್ಲಾ ವೋಲ್ಟ್ ಮೀಟರ್ ವಾಚನಗೋಷ್ಠಿಗಳು. ವೋಲ್ಟ್ ಮೀಟರ್ ರೀಡಿಂಗ್ ವಿ, ವಿಆರ್, ವಿಎಲ್ ಮತ್ತು ವಿಸಿಯ ವೆಕ್ಟರ್ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸೂತ್ರದಲ್ಲಿ ವೋಲ್ಟ್ ಮೀಟರ್ ವಿ, ಆಮ್ಮೀಟರ್ ಎ ಮತ್ತು ವ್ಯಾಟ್ ಮೀಟರ್ನ ಮೌಲ್ಯಗಳನ್ನು ಬದಲಿಸುವ ಮೂಲಕ ವಿದ್ಯುತ್ ಅಂಶವನ್ನು ಲೆಕ್ಕಾಚಾರ ಮಾಡಿ. ಅದು ಸೂತ್ರ ಕಾಸ್ ಪೈ W/VI. ಲೆಕ್ಕಾಚಾರದ ಮೌಲ್ಯವನ್ನು ಪವರ್ ಫ್ಯಾಕ್ಟರ್ ಮೀಟರ್ಗಳೊಂದಿಗೆ ಹೋಲಿಕೆ ಮಾಡಿ ಎರಡು ಒಂದೇ ಎಂದು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನೀವು ಆರ್ಎಲ್, ಆರ್ಸಿ ಮತ್ತು ಆರ್ಎಲ್ಸಿ ಸರಣಿಯ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್, ಕರೆಂಟ್, ಪವರ್ ಮತ್ತು ಪವರ್ ಫ್ಯಾಕ್ಟರ್ ಅನ್ನು ಅಳೆಯಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿ